ದಯಾನಂದ ಅವರು ತಾವು ಹೇಳ್ತಾ ಇದ್ರಿ, ದೈವ ನರ್ತಕರ ವಿಚಾರಗಳನ್ನ, ದೈವಗಳನ್ನ ನಾವು ಪರದೆ ಮೇಲೆ ತರಬೇಕಾದ್ರೆ, ಮತ್ತೊಬ್ಬರಿಗೆ ಅದರ ಬಗ್ಗೆ ಪ್ರಚಾರವನ್ನ ಮಾಡಬೇಕಾದ್ರೆ ಮೊದಲು ಅದರ ಬಗ್ಗೆ ಇರೋ ಅಂತ ಆಳ ಅಗಲದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಮಾಹಿತಿಯನ್ನ ನೀಡಬೇಕು ಅಂತ. ಹಾಗಾದ್ರೆ ಕಾಂತಾರ ಅನ್ನೋ ಒಂದು ಸಿನಿಮಾದ ಮೂಲಕ ಕರಾವಳಿ ಭಾಗದ ದೈವವನ್ನ ಪರಿಚಯ ಮಾಡೋಕ್ಕಿಂತ ಮುಂಚೆ ಆ ರೀತಿ ಯಾವುದೇ ಜಾಗೃತಿ ಮೂಡಿಸುವಂಥದ್ದು, ಪ್ರಚಾರ ಮಾಡುವಂಥ ಕೆಲಸ ಈ ಚಿತ್ರತಂಡ ಮಾಡಿಲ್ಲ ಅನ್ನೋದಾ ಹೇಗೆ? ನನಗೆ ಕಾಂತಾರ ಮೂವಿಯಲ್ಲಿ ತುಳುನಾಡಿನ ಬಹಳ ವಿಶೇಷವಾದಂಥ ರಿಚ್ನೆಸ್ಗಳನ್ನು ಎಲ್ಲ ತೋರಿಸಿದ್ದಾರೆ. ಬಹಳ ಹೆಮ್ಮೆ ಇದೆ. ಈ ಕಂಬಳ ಆಗಿರ್ಬೋದು, ಇಲ್ಲಿನ ಸಂಸ್ಕೃತಿ ವೈಭವ ಆಗಿರ್ಬೋದು, ಎಲ್ಲವೂ ಹೆಮ್ಮೆ ಇದೆ. ಆಯಿತಾ? ಆದರೆ ನಾನು ಹೇಳುವಂಥದ್ದು, ನಾನು ಅದನ್ನು ದೂರುವುದು, ನಾನು ಹೊಗಳುವುದು ಎರಡನ್ನೂ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೈವಾರಾಧನೆಗೆ ಸಮಸ್ಯೆ ಆಗ್ತಾ ಇದೆ. ಯಾರು ದೈವಾರಾಧನೆ ನಮ್ಮದು ಅಂತ ತಿಳ್ಕೊಳ್ತಾರೆ ಅವರೆಲ್ಲರಿದ್ದು, ನಾನು ಅಂತೇಳಿ ನನ್ನದು ಅಂತ ಹೇಳಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಅದಕ್ಕೆ ದೈವಾರಾಧನೆಯ ಮೇಲೆ ಶ್ರದ್ಧೆ, ಭಕ್ತಿ, ನಂಬಿಕೆ ಇದೆಲ್ಲ ಇದ್ದವರು ಅದಕ್ಕೆ ಒಂದು ಚೂರು ನೋವಾದಾಗ, ತೊಂದರೆ ಆದಾಗ ಅವರಿಗೆ ನೋವಾಗ್ತದೆ. ಆದ್ದರಿಂದ ಇದು ಯಾವ ರೀತಿ ನನಗೆ ನಾನೊಂದು ರಾಜ್ ಬಿ ಶೆಟ್ಟಿ ಅವರನ್ನು ಉಲ್ಲೇಖಿಸ್ತೇನೆ. ಅವರು ಹೇಳ್ತಾರೆ, ಒಂದು ಸಮಯದಲ್ಲಿ ನನಗೆ ಗೊತ್ತಿರಲಿಲ್ಲ ದಯಾನಂದಣ್ಣ, ನನ್ನಿಂದ ಆಗಿ ಹೋಗಿತ್ತು, ಇನ್ನು ಅದರ ಸಹವಾಸಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಿಂದ ತಪ್ಪಾಗಿದೆ ಅದು. ಅವರು ಹೇಳ್ತಾರೆ, ಅದು ನನಗೆ ಅದರ ಮೌಲ್ಯ ಗೊತ್ತಿದೆ, ನಾನೊಬ್ಬ ದೈವ ಆರಾಧಕ, ನನಗೆ ಗೊತ್ತಿದೆ ಅಂತ. ನನಗೆ ರಾಜ್ ಬಿ ಶೆಟ್ಟಿ ಅವರಿಗೆ ನಾನು ಕೋಟಿ ನಮಸ್ಕಾರ ಮಾಡ್ತೇನೆ. ಯಾಕಂದರೆ ಹಾಗಾದ್ರೆ ಹಿಂದೆ ತಪ್ಪು ಆಗಲಿಲ್ವೋ, ಅರಿಯದೇ ಆಗಿದೆ, ಇನ್ನಾದರೂ ತಿದ್ದುಕೊಳ್ಬೇಕಲ್ಲ. ಅವರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನ ಮನುಜ, ತಿದ್ದಿ ಆಗಬೇಕು. ಇನ್ನು ಮುಂದಕ್ಕಾದರೂ ಆಗದಾಗೆ ನೋಡ್ಕೊಳ್ಳಿ. ಕರೆಕ್ಟ್ ದಯಾನಂದ್ ಅವರೇ, ಈಗ ನೀವು ರಾಜ್ ಬಿ ಶೆಟ್ಟಿ ಅವರ ವಿಷಯವನ್ನ ಉಲ್ಲೇಖ ಮಾಡಿದ್ರಿ. ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಗಳ ಪೈಕಿ ಕರಾವಳಿ ಭಾಗದಿಂದ ಬರ್ತಾ ಇರುವಂತಹ ನಟರಾಗಿರಬಹುದು, ತಂತ್ರಜ್ಞರಾಗಿರಬಹುದು, ಹೆಚ್ಚಿಗೆ ಕರಾವಳಿ ಭಾಗದ ವಿಷಯಗಳನ್ನ ಆಧರಿಸಿಯೇ ಚಿತ್ರವನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಾಡೋ ಅಂತ ಒಂದಷ್ಟು ಎಡವಟ್ಟುಗಳು ಕರಾವಳಿ ಭಾಗದ ದೈವ ಆಗಿರಬಹುದು, ದೈವ ನರ್ತಕರಾಗಿರಬಹುದು, ದೈವಕ್ಕೆ ಅಪಪ್ರಚಾರ ಮಾಡುವಂಥ ರೀತಿಯಲ್ಲಿ ಬಣ್ಣಿಸ್ಬಿಟ್ಟಾಗ ತಿದ್ದುಕೊಂಡು ನಡಿಲೇಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆ ಆಗ್ತಾ ಇಲ್ವಲ್ಲ, ಅಂತಹ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಯಾವ ರೀತಿಯ ಪ್ರಕ್ರಿಯೆ ಆಗ್ತಾ ಇಲ್ಲ? ಈಗ ಜಾಗೃತಿಯನ್ನ ಮೂಡಿಸುವಂಥದ್ದು, ಅಥವಾ ತಪ್ಪು ಮಾಡಿದ ಬಳಿಕ ನಾವು ತಪ್ಪನ್ನ ಮಾಡಿದ್ದೇವೆ, ಇನ್ನು ಮುಂದಕ್ಕೆ ಇಂತಹ ತಪ್ಪನ್ನ ಆಗಲ್ಲ ಅಂತ ತಿದ್ದಿ ನಡೆಯುವಂಥದ್ದಾಗಿರಬಹುದು. ಬಟ್ ಕರಾವಳಿ ಭಾಗದಿಂದ ಬರ್ತಾ ಇರುವಂಥ ಎಲ್ಲ ತಂತ್ರಜ್ಞರಾಗಿರಬಹುದು, ನಟನಟಿಯರಾಗಿರಬಹುದು, ಈಗ ಕರಾವಳಿ ಭಾಗಕ್ಕೆ ಒತ್ತನ್ನ ಕೊಡ್ತಾರೆ. ತಾವು ಕಂಬಳ ಅಂತ ಉಲ್ಲೇಖ ಮಾಡಿದ್ರಿ, ತಪ್ಪ ಆದಾಗ ತಿದ್ಕೊಳ್ಳೋ ಅಂಥದ್ದೇ ಆಗಲ್ವಲ್ಲ ಈಗ, ಯಾಕೆ? ಅದೇ ಹೇಳುವಂಥದ್ದು, ಅದೇ ನೋವು, ಅದು ಆಗಬೇಕಲ್ಲ ಅವರ ಹತ್ರ. ಅದು ಅವರು ಹೇಳಬೇಕು, ಅವರು ತಿಳ್ಕೊಳ್ಬೇಕು. ನಾನು ಹೇಳುವುದು ನೋಡಿ, ಒಂದು ಇಲ್ಲಿ ತುಳುನಾಡಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸುವಂಥ ತುಂಬ ಶ್ರೀಮಂತಿಕೆಯ ಕಲೆಗಳಿದ್ದಾವೆ. ತುಂಬ ಶ್ರೀಮಂತಿಕೆ. ಇಲ್ಲಿನ ಹುಲಿವೇಷ ಆಗಿರ್ಬೋದು, ಇಲ್ಲಿನ ಕಂಬಳ ಆಗಿರ್ಬೋದು, ನೋಡುವುದಕ್ಕೆ ಇಲ್ಲಿನ ಕೋಳಿ ಅಂಕ ಆಗಿರೋ, ಅದರೊಳಗೆ ಸಹಸ್ರ ವಿಷಯಗಳಿದ್ದಾವೆ. ನೋಡುವುದಕ್ಕೆ ಅದೊಂದು ಜೂಜಿನಾಗೆ ಕಾಣಬಹುದು. ಅದರ ಆಂತರಿಕವಾಗಿ ಆರಾಧನಾ ಮತ್ತು ಒಂದು ಅತ್ಯುತ್ತಮವಾದಂಥ ಪದ್ಧತಿಗಳು, ಇಲ್ಲಿನ ಚೆನ್ನೆಮಣೆ ಆಗಿರ್ಬೋದು, ಅದರ ಆ ಚೆನ್ನೆಮಣೆ ಆಟಗಳಾಗಿರ್ಬೋದು, ಇಲ್ಲಿನ ಕಂಗೀಲು, ಕರಂಗೋಲು, ಮಾದಿರ, ಚಿನ್ನುನಲಿಕೆ, ಇಂಥ ಜನಪದ ನರ್ತನೆಗಳಾಗಿರ್ಬೋದು, ಎಂತೆಂಥ ಸಂಸ್ಕೃತಿಗಳಿದ್ದಾವೆ ಇಲ್ಲಿದ್ದು. ಅದನ್ನೆಲ್ಲ ಒಂದು ವಿಶ್ವಕ್ಕೆ ಪರಿಚಯಿಸುವ ಕೆಲಸ ಆಗಬೇಕು. ನಾವು ಯೋಚಿಸಬೇಕು, ನಮ್ಮಲ್ಲಿ ಈ ನೆಲದ ಅಸ್ಮಿತೆಯನ್ನು ಉಳಿಸಿಕೊಂಡು ಆಮೇಲೆ ಜಗತ್ತಿಗೆ ಯಾವುದನ್ನು ತೋರಿಸಬೇಕು ಅದನ್ನು ತೋರಿಸಬೇಕು. ಒಂದು ವೇಳೆ ಆಗಿದೆ, ಇನ್ನಾದರೂ ಅದು ಆಗದ ಹಾಗೆ ನಾವು ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ಕನಿಷ್ಠ ಭಾವನೆ ಆದರೂ ಬೇಕಲ್ಲ ಜನರಿಗೆ. ದಯಾನಂದ ಕೇಳ್ತಾ ಇದ್ದೀನಿ ಇವಾಗ, ರಾಜ್ ಬಿ ಶೆಟ್ಟಿ ಅವರ ವಿಷಯವನ್ನ ತಾವು ಉಲ್ಲೇಖ ಮಾಡಿದ್ರಿ. ರಾಜ್ ಬಿ ಶೆಟ್ಟಿ ಅವರ ಯಾವ ಸಂದರ್ಭದ ಚಿತ್ರ ಅಥವಾ ಚಿತ್ರಣ ವಿಚಾರ ತಮ್ಮ ಬಳಿ ಬಂದು ದಯಾನಂದಣ್ಣ ನಮ್ಮ ಕಡೆಯಿಂದ ತಪ್ಪಾಗಿದೆ, ಮುಂದಕ್ಕೆ ಈ ರೀತಿ ತಪ್ಪಾಗಲ್ಲ ಅಂತ ಅವರು ಮಾತನ್ನ ನಿಮ್ಮ ಬಳಿ ಉಲ್ಲೇಖ ಮಾಡಿದ್ರು, ಅದನ್ನೊಂದು ಸ್ವಲ್ಪ ಹಂಚ್ಕೋಬಹುದಾ? ಕಾರಣ ಏನಂದ್ರೆ ಮುಂಬರುವಂಥ ದಿನಗಳಲ್ಲಿ ಈ ರೀತಿ ಆಗಲಿ, ತಪ್ಪಾದಾಗ ತಿದ್ಕೊಳ್ಳಿ ಅಂತ ಹೇಳಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ.
ರಾಜ್ ಬಿ ಶೆಟ್ಟಿಯವರು ಬಹಳ ನಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಸಂಪರ್ಕದಲ್ಲಿದ್ದಾರೆ. ನನ್ನ ಇತ್ತೀಚಿನ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಬಹಳ ಒಂದು ಉತ್ತಮ ಸಂದೇಶಗಳನ್ನು ನೀಡುವಾಗ ನನಗೆ ಕರೆ ಮಾಡುವಾಗ ಹೇಳಿದರು, ಆಗಿದೆ ದಯಾನಂದಣ್ಣ, ತಪ್ಪಾಗಿದೆ ನಮ್ಮಿಂದ ಅಂತೇಳಿದರೆ, ತಪ್ಪಾಗಿದೆ ಅಂತೇಳಿದರೆ ಅರಿಯದೆ ಆಗಿ ಹೋಗಿದೆ, ಆಗಿ ಹೋಗಿದೆ, ಆದ್ದರಿಂದ ನಾವು ಅಂಥದ್ರಿಂದ ನಾವು ಹಿಂದೆ ಬಂದಿದ್ದೇವೆ, ನಾನಂತೂ ಅಂಥ ವಿಭಾಗಕ್ಕೆ ಹೋಗೋದಿಲ್ಲ ಅಂತ ಹೇಳಿದರು. ಏನು ದೈವಾರಾಧನೆಯನ್ನು ಪ್ರದರ್ಶನ ಮಾಡುವಂಥ ದೈವಾರಾಧನೆಯ ವಿಭಾಗಕ್ಕೆ ಧಕ್ಕೆ ಆಗುವಂಥ ಕೆಲಸವನ್ನು ನಾವಿಂದು ಮಾಡುವುದಿಲ್ಲ ಅಂತ ನನ್ನ ಹತ್ರ ಒಂದು ಮಾತನ್ನು ಹಂಚಿಕೊಂಡಿದ್ದಾರೆ. ಯಾಕಂತೇಳಿದರೆ ನನಗೂ ಬಹಳ ನೋವಿತ್ತು. ಯಾಕಂತೇಳಿದರೆ ನಾನು ಒಂದು ರಾಜ್ ಬಿ ಶೆಟ್ಟಿ ಅವರ ಒಂದು ಮೊಟ್ಟೆ ಕತೆ ಅದನ್ನೆಲ್ಲ ನೋಡಿರುವಾಗ ಅಂಥವರಿಂದೆಲ್ಲ ಈಗ ಆಯ್ತಲ್ಲ ಅಂತ ನೋವಾದಾಗ ನಾವು ಅವರನ್ನು ತಲೆಯಲ್ಲಿ ಹೊತ್ತು ತಿರುಗ್ತೇವೆ. ಯಾಕಂತೇಳಿದರೆ ನಮ್ಮ ಊರಿನ ನಟರು, ನಮಗೆ ರಿಷಬ್ ಶೆಟ್ರು ಅಂತ ಹೇಳಿದ್ರೆ ಬಹಳ ಗೌರವ, ರಾಜ್ ಬಿ ಶೆಟ್ಟಿ ಅಂತ ಹೇಳಿದ್ರೆ ಬಹಳ ಗೌರವ. ನಮ್ಮ ಹೇಳುವಂಥದ್ದು ಅಮಿತಾಬ್ ಬಚ್ಚನ್ ಅವರ ಸೊಸೆಯವರು, ಅವರೆಲ್ಲ ನಮಗೆ ಬಹಳ ಹೆಮ್ಮೆ. ಈ ನೆಲದವರು, ಶಿಲ್ಪಾ ಶೆಟ್ಟಿಯವರು ನಮಗೆ ಬಹಳ ಹೆಮ್ಮೆ, ನಮ್ಮ ತುಳುವ ನೆಲದವರು ಅಂತ ಕೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಅಂಥವರಿಂದ ದೈವಾರಾಧನೆ ಈ ನೆಲದ ಸಂಸ್ಕೃತಿಯ ಪೋಷಣೆ ಯೋಚಿಸಿ ಶಿಲ್ಪಾ ಶೆಟ್ಟಿಯವರು ಅವರ ನಾಗಮೂಲ ಸ್ಥಾನಕ್ಕೆ ಅವರೇ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ ತನ್ನ ಗಂಡನೊಂದಿಗೆ. ಅದನ್ನು ನೋಡುವಾಗ ನಮಗೆ ಅದು ಬರುವಾಗ ಅವರ ವಸ್ತ್ರ ವಿನ್ಯಾಸ ನೋಡಬೇಕು, ಬಹಳ ಸಾಂಪ್ರದಾಯಿಕ ವಸ್ತ್ರದೊಂದಿಗೆ ಬರ್ತಾರೆ. ಅವರೊಂದು ಮಗುವನ್ನು ನೋಡಬೇಕು. ಅದನ್ನು ನೋಡುವಾಗ ನಮಗೆ ಈ ನೆಲದ ಸಂಸ್ಕೃತಿಯನ್ನು ಅಷ್ಟು ದೊಡ್ಡ ನಟರಾಗಿದ್ದರೂ ಕೂಡ ಉಳಿಸಿಕೊಂಡಿದ್ದಾರಲ್ಲ, ಅವರು ಗೌರವಿಸ್ತಾರಲ್ಲ, ಆವಾಗ ನಮಗೆ ಅವರ ಬಗ್ಗೆ ಒಂದು ಬಹಳ ಗೌರವ ಬರ್ತದೆ. ನಾನು ಹೇಳುವಂಥದ್ದು ದೈವಾರಾಧನೆಯನ್ನು ಗೌರವಿಸಿ, ಎಲ್ಲ ನಟರ ಬಗ್ಗೆ ನಮಗೆ ಗೌರವ ಇದೆ. ಇನ್ನು ಮುಂದಕ್ಕಾದರೂ ಇಂಥ ರೀತಿ ಆಗದ ಹಾಗೆ ನೀವು ನೋಡ್ಕೊಳ್ಳಿ ಅಂತ ವಿನಂತಿಸ್ತಾರೆ. ದಯಾನಂದ್ ಅವರೇ, ಈಗ ರಿಷಬ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಮುಂಚೂಣಿ ಸ್ಥಾನದಲ್ಲೇ ಕುಳಿತುಕೊಂಡಿದ್ರು. ಈಗ ಅವರು ಏನು ರಣವೀರ್ ಸಿಂಗ್ ಅವರು ಮಾಡಿದಂಥ ನಟನೆಗೆ ನಕ್ಕಿದ್ದಾರೆ. ಈಗ ರಿಷಬ್ ಶೆಟ್ಟಿ ಅವರಿಂದ ಏನು ನಿರೀಕ್ಷೆ ಮಾಡ್ತೀರಿ? ರಣವೀರ್ ಸಿಂಗ್ ಅವ್ರಿಗೆ ಸಂದೇಶವನ್ನು ತಲುಪಿಸೋ ರೀತಿಯಲ್ಲಿ ಏನಾದರೂ ಒಂದು ಮಾತನ್ನು ಹೇಳ್ತೀರಾ ನೀವು? ಹೇಗೆ? ನಾನು ಕೇವಲ ಅವರ ಒಬ್ಬರನ್ನು ಹೇಳೋದಿಲ್ಲ. ಗೋವಾದಲ್ಲಿ ನಡೆದಿರುವಂಥ ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ತುಳುವ ನೆಲದ ದೈವಾರಾಧಕರು ಅಸಂಖ್ಯ ಮಂದಿ ಅಲ್ಲಿದ್ದರು. ಅಸಂಖ್ಯ ಮಂದಿ ಚಪ್ಪಾಳೆ ತಟ್ಟಿದ್ರು. ನಾನು ಅವರು ಎಲ್ಲರ ಹತ್ರ ಹೇಳ್ತೇನೆ, ಇದರ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಇರಲಿ. ಇದು ತಪ್ಪು ಅನ್ನುವಂಥದ್ದನ್ನು ನೀವು ಸಮಾಜಕ್ಕೆ ಅಲ್ಲದಿದ್ದರೂ ನಿಮ್ಮ ಒಳಗಿನ ಆತ್ಮ ಅನ್ನುವಂಥ ಆ ಸತ್ಯಕ್ಕೆ ನೀವು ಹೇಳ್ಕೊಳ್ಳಿ. ಆವಾಗ ಈ ತಪ್ಪಿನ ಪ್ರಾಯಶ್ಚಿತ್ತ ಭಗವಂತ ನಿಮಗೆ ಕೊಟ್ಟಾನು, ಇಲ್ಲಿನ ದೈವಗಳು ಕೊಟ್ಟಾರು. ಇಲ್ಲದಿದ್ದರೆ ಖಂಡಿತವಾಗಿ ಈ ನೆಲದ ದೈವಗಳು, ಚಾಮುಂಡಿ ದೈವವೇ ಕ್ಷಮಿಸೋದಿಲ್ಲ. ಯಾಕಂತೇಳಿದರೆ ಆ ದೈವವನ್ನೇ ಅಲ್ವಾ ಅವರು ಅರಿಯದೇ ಆಗಲಿ, ಅರಿದಾಗಿರಲಿ, ತಿಳಿದಾಗಲಿ, ತಿಳಿಯದೇ ಆಗಿರಲಿ, ಅದನ್ನು ಪ್ರೇತ ಅಂತ ಹೇಳಿರುವಂಥದ್ದು. ನಾನು ಹೇಳುವಂಥದ್ದು ಇದರ ಬಗ್ಗೆ ನನಗೆ ಪಶ್ಚಾತ್ತಾಪ ಇರಲಿ. ನಾನು ಅದನ್ನು ಪಶ್ಚಾತ್ತಾಪವನ್ನು ಅವರು ವ್ಯಕ್ತಪಡಿಸಬೇಕು. ಓಕೆ, ಲಾಸ್ಟ್ ವರ್ಡಿಂಗ್ಸ್ ಏನು ಹೇಳ್ತೀರಿ ದಯಾನಂದ್ ಕತ್ತಲ್ ಸರ್? ಇಲ್ಲದಿದ್ದರೆ ಲಾಸ್ಟ್ ವರ್ಡಿಂಗ್ಸ್, ಕಡೆಯ ಮಾತುಗಳಾದರೆ ಏನು ಹೇಳ್ತೀರಿ? ನಾನು ಎಲ್ಲ ಒಂದು ಸಮಾಜದ ಬಂಧುಗಳಲ್ಲಿ ಹೇಳುವಂಥದ್ದು, ಏನು ಸಮಾಜಕ್ಕೆ ಕೀರ್ತಿ ತರುವಂಥದ್ದು ನಟರಾಗಿರ್ಬೋದು, ಅಲ್ಲದಿದ್ದರೆ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅಲ್ಲ ರಾಜಕಾರಣಿಗಳಾಗಿರ್ಬೋದು, ಅಲ್ಲ ದೊಡ್ಡ ದೊಡ್ಡ ಸಂಘಟಕರಾಗಿರ್ಬೋದು, ಉದ್ಯಮಪತಿಗಳಾಗಿರ್ಬೋದು, ಎಲ್ಲರೂ ಕೂಡ ಯೋಚನೆ ಮಾಡಿ, ನಾವು ಇರುವಂಥದ್ದು ಪ್ರಕೃತಿಯ ಮಧ್ಯೆ. ಈ ನೆಲಕ್ಕೆ ಒಂದು ಅದರದ್ದೇ ಆದಂಥ ಶಕ್ತಿ ಇದೆ. ನಮ್ಮ ಶರೀರದಲ್ಲಿ ನಾನು ಎನ್ನುವಂಥ ಆತ್ಮಜ್ಯೋತಿ ಅದು ದೇಹದಲ್ಲಿರುವಾಗ ದೇಹದ ಒಳ ಹೊರಗೆಲ್ಲ ಬೆಳಕು. ಅಂತರಂಗನ ಚೈತನ್ಯ ಒಂದು ದೇಹದಿಂದ ಹೊರಟು ಹೋದ ಮೇಲೆ ಈ ದೇಹ ಅದು ನಿರ್ಜೀವ, ಅದು ಶವವಾಗ್ತದೆ. ಅದು ಯಾವಾಗ ಶವ ಆಗ್ತದೆ, ಶವ ಸದೃಶವಾದಂಥ ಶರೀರ ಶಿವ ಸದೃಶವಂತ ಆಗಬೇಕಂತಿದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಶಿವಸದೃಶವನ್ನಾಗಿಸಿದಂತಹ ಈ ಶರೀರವನ್ನು ಶವಸವನ್ನಾಗಿಸುವಂಥ ಚಟುವಟಿಕೆಗಳಿಗೆ ನೀವು ಕೈ ಹಾಕಬೇಡಿ. ಅದಕ್ಕಿಂತಲೂ ಮುಖ್ಯವಾಗಿ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿರುವಂಥ ಒಂದು ಭಾರತದ ಸಂಸ್ಕೃತಿಯಲ್ಲಿ
ಇನ್ನೊಬ್ಬರ ಭಾವನೆಗಳಿಗೆ ನೋವನ್ನುಂಟು ಮಾಡುವಂಥ, ಅದು ಕೂಡ ಜನಸಾಮಾನ್ಯರ ಭಾವನೆಗಳಿಗೆ ನೋವನ್ನುಂಟು ಮಾಡುವಂಥ ಕೆಲಸಗಳಿಗೆ ಕೈ ಹಾಕಬೇಡಿ. ಯಾವುದೇ ಕಾರಣಕ್ಕೂ ಅದು ಶ್ರೇಯಸ್ಕರ ಅಲ್ಲ ಅಂತ ನಾನು ಹೇಳ್ತೇನೆ. ಧನ್ಯವಾದ ದಯಾನಂದ್ ಅವರೇ, ತಾವು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.